ಓಕೆ. ಅವರ ಅಕ್ಕ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಇನ್‌ಫ್ಯಾಕ್ಟ್ ನಿಮ್ದೊಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ನೀವು ತುಂಬಾ ಲೈಕ್ ಅದರಲ್ಲಿ ನಿಮಗೊಂದು ಕ್ಷಣ ಬಹುಶಃ ನನಗನ್ಸುತ್ತೆ ಒಂದು ವಿಜಯ್ ಅವ್ರದ್ದೊಂದು ಫಿಲಮ್ ಇದೆ. ಇಡ್ಲಿ ಮಾರುವಂಥವಳು ಮೇಯರ್ ಆಗ್ತಾಳೆ. ಆ ಕ್ಷಣಕ್ಕೆ ಆ ಹೆಜ್ಜೆ ಇಟ್ಟಾಗ ಆಕೆಗೆ ಅದೇ ಮೈಂಡಲ್ಲಿ ಬರುತ್ತೆ. ಬಹುಶಃ ನಿಮಗೂ ಅದೇ ಕ್ಷಣಗಳು ನೆನಪಾಯ್ತಾ ಅಂತ ತುಂಬ ಕಷ್ಟದ ದಿನಗಳು? ಕಷ್ಟ ದಿನಗಳೆಲ್ಲ ತುಂಬ ನೆನಪಾಯಿತು. ಹ್ಮ್. ನನ್ನ ತಮ್ಮ ನಮ್ಮ ತಂದೆ ಮಾಡಿದ್ದು ಕಷ್ಟನೇ ನಮ್ಮ ತಮ್ಮಂಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಓಕೆ. ಅವ್ನು ಭಾಳ ತಾಯಿ ಕರುಳಿನ ಮನಸ್ಸಿನವನು ನಮ್ಮ ತಮ್ಮ. ಮೊದಲನೇದಾಗಿ ಎಲ್ಲರನ್ನೂ ಸಮವಾಗಿ ಕಾಣ್ತಾನೆ. ಯಾರನ್ನೂ ಅವನು ಬಲ್ಲಿದವರು ಯಾರೂ ಇಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಾನೆ. ನಮ್ಮ ತಂದೆ ಹೋದ್ಮೇಲೆ ಅವನೇ ತಂದೆ ಆಗಿದ್ದಾನೆ ನಮ್ಮ ಕುಟುಂಬಕ್ಕೆ. ಅವನಿಂದನೇ ಎಲ್ಲರೂ ಖುಷಿಯಾಗಿದ್ದೀವಿ. ಓಕೆ. ಅವನ ಪಟ್ಟಿರೋ ಕಷ್ಟ ಇವತ್ತು ಪ್ರತಿಫಲ ಸಿಕ್ಕಿದೆ ನಮಗೆಲ್ಲರಿಗೂ. ಅಂದ್ರೆ ಯಾವ ಥರದ ಕಷ್ಟಗಳನ್ನು ಫೇಸ್ ಮಾಡ್ತಿದ್ರು ಅಂತ? ಏನು ತೋಟಕ್ಕೆ ಹೋಗ್ತಾ ಇದ್ರು ಅವರು, ಅಂದರೆ ಹೊಲಕ್ಕೆ ಹೋಗ್ತಾ ಇದ್ದ, ಇಂಜಿನಿಯರಿಂಗು ಮಾಡ್ತಾ ಇದ್ದ. Okay. ಮಾಡಿದಾಗ ನಮ್ಮ ತಂದೆಗೆ ಹುಷಾರಿರಲಿಲ್ಲ, ಇದಕ್ಕಿದ್ದಂಗೆ ಅವ್ರಿಗೆ ಹುಷಾರು ತಪ್ಪಿಡ್ತು. ಅವಾಗ ಅವನು ಎಜುಕೇಷನ್ ಸ್ವಲ್ಪ ನಿಲ್ಲಿಸ್ಬಿಟ್ಟು ಮತ್ತೆ ನಮ್ಮ ತಂದೆಗೆ ಸಾಥ್ ಕೊಟ್ಟ. ಹೊಲಕ್ಕೆಲ್ಲ ಹೋಗ್ತಾ ಇದ್ದ, ಅವನು ತೋಟಕ್ಕೆಲ್ಲ ಹೋಗಿ ಅವನು ಎಲ್ಲ ನೋಡ್ಕೊಳ್ತಾ ಇದ್ದ. ಹಂಗಾಗಿ ಬಟ್ ಎಲ್ಲರೂ ಅವನು ಭಾಳ ಒಳ್ಳೆಯ ಮನಸ್ಸು ಇವತ್ತು ಗೆದ್ದಿದೆ ಅಂತ ನಾವು ಅಂದ್ಕೊಳ್ತೀವಿ. ಓಕೆ. ಲೈಕ್ ಮನೆಯಲ್ಲಿ ದೊಡ್ಡ ಅಣ್ಣನೋ ಅಥವಾ ಅಕ್ಕನೋ ತ್ಯಾಗ ಮಾಡೋದನ್ನ ನಾವು ನೋಡಿದ್ದೀವಿ. ಎಜುಕೇಷನ್ ಬಿಟ್ಬಿಡೋದು, ಮನೆಯವ್ರಿಗೆ ಸಮಸ್ಯೆ ಆದಾಗ. ತಮ್ಮನ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಇರುತ್ತೆ. ಅವನು ಏನು ಕಷ್ಟ ಆಗದೆ ಇರೋ ಥರ ನೋಡ್ಕೊಳ್ಳೋಣ ಅನ್ನೋದಿರುತ್ತೆ. ಆ ಕೊರಗು ನಿಮ್ಮಲ್ಲಿ ಇದೆಯಾ ಅಂತ? ಲೈಕ್ ಅವರು ಓದುವಂತಹ ಸಂದರ್ಭದಲ್ಲಿ ಈ ಥರದ ಸನ್ನಿವೇಶ ಸೃಷ್ಟಿ ಆಯ್ತಲ್ಲ ಅಂತ. ಆಯಿತು. ನಮ್ಮ ತಂದೆಗೆ ಇದಕ್ಕಿದ್ದಂಗೆ ಹುಷಾರು ತಪ್ಪಿದ್ರು ಅವರು. ಹುಷಾರು ತಪ್ಪಿದ ತಕ್ಷಣ ಮತ್ತು ಹೊಲಗಳೆಲ್ಲ ನೋಡಬೇಕಾಗಿತ್ತು. ಅಣ್ಣನೂ ಹೋಗ್ತಾ ಇದ್ದ, ತಮ್ಮನೂ ಕೂಡ ಹೋಗಿ ಸಾಥ್ ಮಾಡ್ದೆ. ಅವಾಗ ಬೆಳೆ ಗೊತ್ತಲ್ಲ ನಿಮಗೆ ಎಷ್ಟು ಜೀವನ ನಡೆಸುತ್ತೆ ಹೊಲದಲ್ಲಿ ಅಂತ. ಎರಡು ಪ್ಯಾಂಟಲ್ಲಿ ಅವನು ಜೀವನ ಕಳೆದ. ಒಂದು ಹಾಕೋಬೇಕು, ಒಂದು ಇದನ್ನ ಮಾಡಬೇಕಾಗಿತ್ತು. ಅಷ್ಟು ಸೀರಿಯಸ್ಲಿ ಆ ಥರದ್ದು ಕಷ್ಟ. ಎರಡೇ ಪ್ಯಾಂಟಲ್ಲಿ ಅವನು ಜೀವನ ನಡೆಸ್ತಾ ಇದ್ದ. ಆಮೇಲೆ ಹಿಂಗೆ ಕಷ್ಟ ದಿನಗಳಲ್ಲೆಲ್ಲ ದಿನ ಕಳೆದಂತೆ ನಾವು ಬಂದಿದ್ದಾಯಿತು. ಓಕೆ. ಏನು ಅನ್ಸುತ್ತೆ ನಿಮಗೆ ಆ ದಿನಗಳನ್ನು ನೆನಪು ಮಾಡಿಕೊಂಡಾಗ? ಲೈಕ್ ನಾವು ಪಟ್ಟಂಥ ಕಷ್ಟ ಅಥವಾ ನಡೆದು ಬಂದಂತಹ ಆ ದಿನ ಯಾವತ್ತೂ ಮರಿಬಾರ್ದು ಅನ್ನುವಂಥ ಮಾತುಗಳಿದೆ. ಮರ್ತಿಲ್ಲ ಸರ್, ಯಾವತ್ತು ಕಷ್ಟ ಮರ್ತಿಲ್ಲ. ನಮ್ಮ ತಂದೆ ಎಲ್ಲರನ್ನೂ ಕಷ್ಟದಿಂದನೇ ಬೆಳೆಸಿದ್ದಾರೆ. ಮೊದಲನೇದಾಗಿ ಒಳ್ಳೆ ದಾರಿಯಲ್ಲೇ ಹೋಗೋಣ ಅಂತೇಳಿ ನಾವು ಯಾವತ್ತೂ ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ಇವತ್ತಿನವರೆಗೂ. ಕಷ್ಟ ಇವತ್ತು ನಮಗೆ ಫಲ ಕಂಡಿದೆ ಅಂತ ಅಂದ್ಕೊಳ್ತೀವಿ ನಾವು. ಓಕೆ. ಇನ್ಫ್ಯಾಕ್ಟ್ ಇವತ್ತು ನಾನು ನಿಮ್ಮ ತಮ್ಮನ್ನು ಮಾತಾಡಿಸ್ತಿರುವಂಥ ಸಂದರ್ಭದಲ್ಲಿ ತಂದೆ ಬಗ್ಗೆ ಮಾತಾಡುವಾಗ ತುಂಬ ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅವರಿಗೆ. ಏನು ಮಾತಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ತಂದೆ ಇರಬೇಕಾಗಿತ್ತು. ಓಕೆ. ಈ ಸಂದರ್ಭ ನೋಡಲಿಕ್ಕೆ ನಮ್ಮ ತಂದೆ ಇರಬೇಕಾಗಿತ್ತು ಅನಿಸ್ತಾ ಇದೆ. ಅಂದರೆ ಅವ್ರ ಕನಸು ಏನಾಗಿತ್ತು ಮಗನ ಬಗ್ಗೆ? ಮಗ ಉನ್ನತ ಸ್ಥಾನದಲ್ಲಿ ಇದ್ದಾನೆ ಅಂತ ಅವ್ರಿಗೆ ಯಾವಾಗಲೂ ಹೆಮ್ಮೆ ಅನ್ನಿಸ್ತಾ ಇತ್ತು. ಈಗ ಅವನು MLA ಆಗೋದು ನಮ್ಮ ತಂದೆ ನೋಡಬೇಕಾಗಿತ್ತು. ಓಕೆ. ಈ ಜನಸಾಗರ ಎಲ್ಲ ನೋಡಬೇಕಾಗಿತ್ತು. ಅವ್ರಿಗೆ ಆಸೆ ಇತ್ತಾ? ಇತ್ತು ಸರ್. ಜನಸೇವೆ ಮಾಡ್ತಾನೆ ನನ್ನ ಮಗ, MLA ಆಗ್ತಾನೆ, ಬಂದವ್ರಿಗೆ ಇಲ್ಲ ಅಂತ ಹೇಳಿ ಸಹಾಯ ಮಾಡಪ್ಪ ಅಂತ ಹೇಳ್ತಾ ಇದ್ರು. ಓಕೆ. ಲೈಕ್ ಒಂದು ಕ್ಷಣ ನಾವು ಏನೇ ಸಾಧನೆ ಮಾಡ್ತೀವಿ ಅಂತಂದ್ರು ಅದನ್ನು ನೋಡೋದಕ್ಕೆ ನಮ್ಮ ತಂದೆ ಅಥವಾ ತಾಯಿ ಇಬ್ಬರು ಇರಬೇಕು ಅನ್ನುವಂಥದ್ದು ಭಾಳ ಜನರಿಗೆ ಕನಸಿರುತ್ತೆ. ಎಲ್ಲೋ ಒಂದು ಕಡೆ ಅದನ್ನು ಮಿಸ್ ಮಾಡ್ಕೋತೀರಾ ಆ ಕ್ಷಣನ ಅಂತ ಈ ಖುಷಿಯ ಸಂದರ್ಭದಲ್ಲಿ? ಖಂಡಿತ ನಮ್ಮ ತಂದೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಮಕ್ಕಳ ಏಳಿಗೆನ ತಂದೆ ತಾಯಿ ಖುಷಿ ಪಡೋವಷ್ಟು ಯಾರೂ ಪಡಲ್ಲ. ನನ್ನ ತಂದೆ ಇದ್ದಿದ್ರೆ ಆ ಸಂಭ್ರಮನೇ ಬೇರೆ ಇತ್ತು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಇನ್ನು ಒಂದು ಉನ್ನತ ಸ್ಥಾನದಲ್ಲಿ ಹೋಗ್ತಾನೆ ಅಂತ. ಬಟ್ ಈ ಸಂದರ್ಭ, ಈ ಜನಸಾಗರಕ್ಕೆ ನೋಡಲಿಕ್ಕೆ ನಮ್ಮ ತಂದೆ ಇಲ್ಲ ಅಂತ ಬೇಜಾರಾಗ್ತಾ ಇದೆ ಎಲ್ಲರಿಗೂ. ಓಕೆ. ಹೇಳ್ತಿದ್ರ ಯಾವಾಗಲೂ ಕೂಡ ಲೈಕ್ ನೀನು ದೊಡ್ಡ MLA ಆಗಬೇಕು, ನೀನು ಬೆಳಿಬೇಕು ಅನ್ನೋಂಥದ್ದನ್ನು ಹೇಳ್ತಿದ್ರ ಪದೇ ಪದೇ? ಹೇಳ್ತಾ ಇದ್ರು. ಅವರು ಜನ ಸೇವೆ ಮಾಡಪ್ಪ, ನೀನು ಮನೆ ಬಾಗಿಲಿಗೆ ಯಾರೇ ಬಂದ್ರೂ ಬರಿಗೈಲಿ ಕಳಿಸ್ಬೇಡ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡು ಅಂತ ಹೇಳ್ತಾ ಇದ್ರು. ನಮ್ಮ ತಾಯಿಯರು ಕೂಡ ಮನೆಗೆ ಯಾರೇ ಬಂದ್ರೂ ಉಪವಾಸ ಅಂತೂ ಕಳಿಸ್ತಾ ಇರಲಿಲ್ಲ. ಪ್ರತಿಯೊಬ್ಬರು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಲೇಬೇಕಾಗಿತ್ತು. ನಮ್ದು ಯಾವುದೇ ಏನೇ ಕಷ್ಟ ಇದ್ರೂ ಆ ಟೈಮಲ್ಲಿ ಏನಿತ್ತೋ ಅದು ಊಟ ಮಾಡಿ ಹೋಗೋ ಪದ್ಧತಿ ನಮ್ಮ ಮನೆಯಲ್ಲಿ. ಯಾರೇ ಬಂದ್ರೂ ಆ ಸಂಪ್ರದಾಯ ನಮ್ಮ ಮನೇಲಿದೆ. ಓಕೆ. ನಿಮ್ಮ ತಮ್ಮ ಒಂದು ವೇಳೆ ಶಾಸಕರಾದರೆ ಜನರ ಮನಸ್ಸನ್ನು ಅಥವಾ ಬಡವರ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆಯಾ ಅಂತ?
ಖಂಡಿತ ಸರ್, ಖಂಡಿತ. ಕಷ್ಟದಿಂದ ಬಂದಿರೋದ್ರಿಂದ ಸಾಮಾನ್ಯ ವರ್ಗದವ್ರದ್ದು ಏನು ಕಷ್ಟ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಮಾಡ್ತೀನಿ ಅಂತ ಹೇಳಿದ್ದಾನೆ, ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾನೆ. ಇವಾಗ ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ಸೊಕ್ಕು ಆಮು ಯಾರೂ ತೋರಿಸಲ್ಲ ನಮ್ಮ ಮನೇಲಿ. ನಮ್ಮ ತಮ್ಮ ಕೂಡ ಅಷ್ಟೇ, ಬಂದವರಿಗೆಲ್ಲರಿಗೂ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾನೆ ಸರ್. ಓಕೆ,